ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅವರು ಒಂದು ಕ್ಯಾನ್ಸರ್ ಆಗಿ ಅಮೇರಿಕಾಗೆ ಹೋಗಿ ಸಕ್ಸಸ್ಫುಲಿ ಆಪರೇಷನ್ ಮಾಡಿಸ್ಕೊಂಡು ಇನ್ನೊಂದು ತಿಂಗಳಲ್ಲಿ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಗಾಬರಿ ಆಗ್ತಾ ಇರಬೇಕು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು, ಅಷ್ಟು ಆರೋಗ್ಯವಾಗಿದ್ರು, ಇವ್ರಿಗೆ ಯಾಕಾಯಿತು, ಯಾಕೆ, ಎಂಥ ಕ್ಯಾನ್ಸರು? ಸ್ಮೋಕ್ ಮಾಡೋರಿಗೆ ನೆನಪಿರಲಿ, ಬರೀ ಲಂಗ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ನಿಮ್ಮ ಯೂರಿನರಿ ಬ್ಲಾಡರ್ನಲ್ಲಿ ಕ್ಯಾನ್ಸರ್ ಆಗ್ಬೋದು. ದಯವಿಟ್ಟು ಮಿಸ್ಲೀಡ್ ಆಗಬೇಡಿ. ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಅದೇನೂ ಆಗಲ್ಲ ಬಿಡು, ಹೀಟ್ಗಾಗೈತೆ, ಪಾನಕ ಕುಡಿ, ಮಜ್ಜಿಗೆ ಕುಡಿ ಅಂತ ಯಾರನ್ನ ಹೇಳಿದ್ರೆ ಅವ್ರ ಮಾತು ಕೇಳಬೇಡಿ ನೀವು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಮ್ಮ ದೇಹದಲ್ಲಿ ಅನೇಕ ಸಿಸ್ಟಮ್ಸ್ ಇರ್ತವೆ. ಹೃದಯ ಅದೇ ಬೇರೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಮೇ ಬೇರೆ, ಯೂರಿನರಿ ಸಿಸ್ಟಮ್ ಅಂತೀವಿ ನಾವು. ಅಂದರೆ ನಮ್ಮ ದೇಹದಿಂದ ಯೂರಿಯಾ ಮತ್ತು ಕ್ರಿಯಾಟ್ ವೇಸ್ಟ್ ಪ್ರಾಡಕ್ಟ್ಸ್ನ ಹೊರಗಡೆ ಹಾಕೋದು ಕಿಡ್ನಿಗಳು. ನಿಮ್ಮ ಹೊಟ್ಟೆಯಲ್ಲಿ ಹಿಂದಿನ ಭಾಗದಲ್ಲಿ ರೆಟ್ರೋಪೆರಿಟೋನಿಯಲ್ ಅಂತೀವಿ, ಒಂದು 200ರಿಂದ 250 ಗ್ರಾಮಿನ 2 ಕಿಡ್ನಿಗಳು ಇರ್ತವೆ. ಆ ಕಿಡ್ನಿ ನಿಮ್ಮ ರಕ್ತವನ್ನು ಪ್ಯೂರಿಫೈ ಮಾಡಿ ಯೂರಿನ್ನ ಕಳಿಸುತ್ತೆ. ಅದು ಆ ಟ್ಯೂಬ್ನ ನಾವು ಯುರೇಟರ್ ಅಂತೀವಿ. ಅದು ಎರಡೂ ಬಂದು ಸೇರ್ಕೊಳ್ಳೋದು ಯೂರಿನರಿ ಬ್ಲ್ಯಾಡರ್ ಅಂತೀವಿ. ಅಲ್ಲಿಂದ ಯೂರಿನ್ನು ಯುರೇತ್ರ ಮುಖಾಂತರ, ಯುರೇತ್ರ ಅಂದ ತಕ್ಷಣವೇ ಗಂಡು ಮಕ್ಕಳಿಗೆ ಬೇರೆ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಬೇರೆ ಇರುತ್ತೆ. ಈ ಇಷ್ಟು ಜಾಗದಲ್ಲಿ ಯಾಕೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತೀವಿ ಅಂದರೆ, ತಮಗೆಲ್ರಿಗೂ ಆಲ್ರೆಡಿ ಗೊತ್ತು, ನಮ್ಮ ಅದೃಷ್ಟ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅವರು ಒಂದು ಕ್ಯಾನ್ಸರ್ ಆಗಿ ಅಮೇರಿಕಾಗೆ ಹೋಗಿ ಸಕ್ಸಸ್ಫುಲಿ ಆಪರೇಷನ್ ಮಾಡಿಸ್ಕೊಂಡು ಇನ್ನೊಂದು ತಿಂಗಳಲ್ಲಿ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಗಾಬರಿ ಆಗ್ತಾ ಇರಬೇಕು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು, ಅಷ್ಟು ಆರೋಗ್ಯವಾಗಿದ್ದರು, ಇವ್ರಿಗೆ ಯಾಕಾಯಿತು, ಯಾಕೆ, ಎಂಥ ಕ್ಯಾನ್ಸರು? ಸೊ ನಾವು ಈ ಭಾಗದಲ್ಲಿ ಕಿಡ್ನಿ ಒಳಗೆ ಕ್ಯಾನ್ಸರ್ ನೋಡ್ತೀವಿ, ರೀನಲ್ ಸೆಲ್ ಕಾರ್ಸಿನೋಮಾ ಅಂತೀವಿ. ಯೂಶಲಿ ಇವೆಲ್ಲ 60-65 ವರ್ಷದ ಮೇಲೆ ಆಗ್ತವೆ. ಕೆಲವು ಮಕ್ಕಳಲ್ಲಿ 3 ವರ್ಷದ ಮಗು ಇಷ್ಟಪ್ಪ ಟ್ಯೂಮರ್ ಆಗುತ್ತೆ. ಅದು ಮಕ್ಕಳಲ್ಲಿ ಕೆಲವು ಟ್ಯೂಮರ್ಗಳು ಕಾಮನ್ನು, ಒಂದು ನೆಫ್ರೋಬ್ಲಾಸ್ಟೋಮಾ, ಒಂದು ನ್ಯೂರೋಬ್ಲಾಸ್ಟೋಮಾ. ನೆಫ್ರೋ ಅಂದರೆ ಕಿಡ್ನಿ, ಮಗುವಿನ ಹೊಟ್ಟೆಯಲ್ಲಿ ಇಷ್ಟಪ್ಪ ಕಿಡ್ನಿ ಆಗಿರುತ್ತೆ. ಅದು ಮಕ್ಕಳಲ್ಲಿ ಆಗುವ ಅಪರೂಪದ ಕ್ಯಾನ್ಸರು. ಅದಾದ ನಂತರ ಯೂರಿನರಿ ಬ್ಲ್ಯಾಡರ್, ನಮ್ಮ ಯೂರಿನ್ ಕಲೆಕ್ಟ್ ಆಗಿರುತ್ತೆ. ನೀವು 2 ಅವರ್ 3 ಅವರು ಯೂರಿನ್ ಇದ್ದರೂ ಕೂಡ ರೀಸರ್ಚ್ ಮಾಡಬೇಕು ಅನಿಸಲ್ಲ. ಒಂದು 2.5 ಅವರ್ 3 ಅವರ್ ಆದಮೇಲೆ ಎಲ್ಲನ ರೀಸರ್ಚ್ ಮಾಡಬೇಕು ಅನಿಸುತ್ತೆ. ನೀವು ಇನ್ನೊಂದಷ್ಟು ಹೊತ್ತು ತಡ್ಕೋಬೋದು. ಈ ಬ್ಲ್ಯಾಡರ್ನಲ್ಲಿ ಯೂಶಲಿ ನಾವು ನೋಡೋದು ಕಲ್ಲುಗಳಾಗೋದು. ನಾನು ಬಳ್ಳಾರಿ ಒಳಗೆ MBBS ಓದಿದ್ದು, ತುಂಬ ಜನ ಮಕ್ಕಳಿಗೆ ಬ್ಲ್ಯಾಡರ್ನಲ್ಲಿ ಇಷ್ಟಿಷ್ಟಪ್ಪ ಕಲ್ಲಾಗೋದು. ಆದರೆ ಬ್ಲ್ಯಾಡರ್ನಲ್ಲೇ ಕ್ಯಾನ್ಸರ್ ಆಗ್ಬೋದಾ? ಅದನ್ನೇ ಆಗಿದ್ದು. ಅದಕ್ಕೆ ಯೂರೋಥೀಲಿಯೋಮಾ ಅಂತೀವಿ ನಮ್ಮ ಭಾಷೆಯಲ್ಲಿ. ಒಟ್ಟು ಕ್ಯಾನ್ಸರ್ ಬ್ಲ್ಯಾಡರಲ್ಲಿ ಯಾಕಾಗುತ್ತೆ? 108 ಕಾರಣಗಳು. ಪರ್ಟಿಕ್ಯುಲರ್ಲಿ ನಾವು ತಿನ್ನುವ ಆಹಾರದಲ್ಲಿರ್ತಕ್ಕಂಥ ಪೊಲ್ಯೂಟೆಡ್ ಕೆಮಿಕಲ್ಸ್, ಕಾರ್ಸಿನೋಜನ್ಸ್ ಅಂತೀವಿ. ಡೈ ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡೋರಿಗೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಆಗುತ್ತೆ. ಸ್ಮೋಕ್ ಮಾಡೋರಿಗೆ ನೆನಪಿರಲಿ, ಬರೀ ಲಂಗ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ನಿಮ್ಮ ಯೂರಿನರಿ ಬ್ಲ್ಯಾಡರ್ನಲ್ಲಿ ಕ್ಯಾನ್ಸರ್ ಆಗ್ಬೋದು. ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೇ? ಯಾಕಂದರೆ ಇದು 1 ಅವರ್ ಲೆಕ್ಚರ್ ನಾನು ಮೆಡಿಕಲ್ ಕಾಲೇಜ್ನಲ್ಲಿ ತೊಗೊಳ್ಳೋದು, ನಿಮ್ಗೆ ಅಷ್ಟು ಡೀಟೇಲ್ಸ್ ಬೇಕಿಲ್ಲ. ನಿಮ್ಗೆ ಯಾವಾಗ ಅನುಮಾನ ಬರಬೇಕು ಅಂದರೆ, ಯಾವುದೇ ಒಂದು ಕ್ಯಾನ್ಸರ್ನಲ್ಲಿ ಅಪೆಟೈಟ್ ಕಡಿಮೆ ಆಗುತ್ತೆ. ಚೆನ್ನಾಗಿ ಊಟ ಮಾಡೋರು ಕಡಿಮೆ ಊಟ ಮಾಡ್ತಾರೆ, ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಒಂದೊಂದು ಇವಾಗ ನೋಡಿ, ಪದೇ ಪದೇ ಕೆಮ್ಮಿನಲ್ಲಿ ರಕ್ತ ಬಂದರೆ ಲಂಗ್ ಕ್ಯಾನ್ಸರ್ ಆಗಿರಬೇಕು ಅಥವಾ TB ಆಗಿರಬೇಕು ಅಂತೀವಿ. ಯಾವುದೇ ಒಂದು ಹುಡುಗ ಆಗಲಿ, ಅಡಲ್ಟ್ ಆಗಲಿ, ಹೆಣ್ಮಗಳಾಗಲಿ ರೀಸರ್ಚ್ ಮಾಡಿದಾಗ ಕೆಂಪಗೆ ಬಂದರೆ ನಮ್ಮ ಭಾಷೆಯಲ್ಲಿ ಹೆಮೆಚೂರಿಯಾ ಅಂತೀವಿ ನಾವು. ಅಂದರೆ ಯೂರಿನ್ನಲ್ಲಿ ಬ್ಲಡ್ ಹೋಗ್ತಾ ಇದೆ. ಹಾಗೆ ನನಗೆ ಬರೋ ಡೌಟು, ಫಸ್ಟು ಒಂದು ಕಲ್ಲಿರ್ಬೋದು, ಎರಡನೇದು ಕ್ಯಾನ್ಸರ್ ಇರ್ಬೋದು. ಸೊ ಆದ್ದರಿಂದ ಅಂಥ ಸಮಯದಲ್ಲಿ ನಾವು ಕೆಲವು ಟೆಸ್ಟ್ ಮಾಡ್ತೀವಿ. ಸಿಂಪ್ಲೆಸ್ಟ್ ಟೆಸ್ಟ್ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಫ್ ದಿ ಅಬ್ಡಮನ್. ನಾನು ಕ್ಲಿನಿಕಲಿ ಎಕ್ಸಾಮ್ ಮಾಡ್ತೀನಿ, ನನ್ನ ಕೈಗೆ ಸಿಗುತ್ತೆ ಟ್ಯೂಮರು. ಸೊ ಬ್ಲಾಡರ್ ಟ್ಯೂಮರು ಇವೆಲ್ಲ ನಾವು ಕ್ಲಿನಿಕಲ್ ಡಯಾಗ್ನೋಸ್ ಮಾಡ್ತೀವಿ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಯಾವುದೇ ಒಂದು ಕ್ಯಾನ್ಸರ್ನ ನಾವು ಟ್ರೀಟ್ ಮಾಡೋದಕ್ಕೆ ಮೊದಲು ಅನೇಕ ಟೆಸ್ಟ್ಗಳು ಮಾಡ್ತೀವಿ. CT ಸ್ಕ್ಯಾನ್ ಮಾಡ್ತೀವಿ, MRI ಮಾಡ್ತೀವಿ, ಫೈನಲಿ ಬಯಾಪ್ಸಿ ಅಂತ ಮಾಡ್ತೀವಿ. ಕಿಡ್ನಿಗೆ ಒಂದು ನೀಡ್ಲ್ ಹಾಕಿದರೆ ಅದು ಕ್ಯಾನ್ಸರಾ ಇಲ್ಲ ಅಂತ. ಯೂರಿನರಿ ಬ್ಲಾಡರ್ಗೆ ಯೂರಾಲಜಿಸ್ಟು ಸಿಸ್ಟೋಸ್ಕೋಪ್ ಅಂತ ಮಾಡ್ತಾರೆ. ಸ್ಕೋಪ್ ಪಾಸ್ ಮಾಡ್ತಾರೆ, ಯೂರಿನ್ ಮಾಡೋ ಜಾಗದಿಂದ ಬ್ಲಾಡರ್ ಒಳಗೆ ಹೋಗ್ತಾರೆ, ಇಷ್ಟಪ್ಪ ಗ್ರೋತ್ ಕಾಣುತ್ತೆ, ಅದ್ರಾಗ ಒಂದು ಚೂರು ತೆಕ್ಕೋತಾರೆ, ಈಚೆಗೆ ಬರ್ತಾರೆ, ರಿಪೋರ್ಟ್ ಬರುತ್ತೆ, ಇಟ್ಸ್ ಎ ಟ್ರಾನ್ಸಿಷನಲ್ ಸೆಲ್ ಕ್ಯಾನ್ಸರ್ ಅಂತ. ಆಮೇಲೆ ನಮ್ಮ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಸರ್ಜರಿ ಇದೆ, ರೇಡಿಯೋಥೆರಪಿ ಇದೆ, ಕೆಮೊಥೆರಪಿ ಇದೆ. ಈಗ ಆಲ್ರೆಡಿ ಸರ್ಜರಿ ಆಗಿದೆ. ಅದಾದಮೇಲೆ
ಇದು ಬೇರೆ ಎಲ್ಲಾದರೂ ಹರಡಿದೆಯಾ ಅಂತ ತಿಳ್ಕೊಂಡಿರ್ತೀವಿ ನಾವು. ಮೊದಲೇ ಲಿವರ್ಗೆ ಹೋಗ್ಬೋದು, ಲಂಗ್ಸ್ಗೆ ಹೋಗ್ಬೋದು, ಬ್ರೈನ್ಗೆ ಹೋಗ್ಬೋದು, ಸ್ಪೈನ್ಗೆ ಹೋಗ್ಬೋದು. ಆ ಮೆಲಿಗ್ನೆಂಟ್ ಸೆಲ್ಸ್ನ ಸಾಯಿಸ್ಬೇಕಾದ್ರೆ ಕೀಮೊಥೆರಪಿ ಇದೆ, ರೇಡಿಯೇಷನ್ ಇದೆ, ಇವೆಲ್ಲವನ್ನು ಮಾಡಿ. ಕೆಲವು ಸಮಯ ಆಪ್ರೇಷನ್ ಮೊದಲೇ ಕೀಮೊಥೆರಪಿ ಕೊಡ್ತೀವಿ, ಆಂಟೀರಿಯರ್ ಕೀಮೊಥೆರಪಿ ಅಂತೀವಿ. ಇಷ್ಟು ದಪ್ಪ ಟ್ಯೂಮರ್ನ ಇಷ್ಟು ದಪ್ಪ ಮಾಡಬೇಕು ಅಂದರೆ ಅವಾಗ ಕೀಮೊಥೆರಪಿ ಕೊಡ್ತೀವಿ, ನಮಗೆ ಸರ್ಜರಿ ಈಸಿ ಆಗುತ್ತೆ. ಇವೆಲ್ಲ ನಿಮಗೆ ಡೀಟೇಲ್ಸ್ ಬೇಕಿಲ್ಲ. ಬಟ್ ಕಿಡ್ನಿಯಲ್ಲಿ ಕ್ಯಾನ್ಸರ್ ಆದರೆ ಹೈಪರ್ ನೆಫ್ರೋಮಾ ಅಂತೀವಿ. ಇವತ್ತು ನೆನಪಿದೆ, ನನ್ನ ಓನ್ ಸ್ಟೂಡೆಂಟು ಕಿಮ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು. ಅವನು ಒಂದಿನ ರೌಂಡ್ ಚೆನ್ನಾಗೇ ಓಡಾಡ್ತಿರ್ತಾನೆ. ರೌಂಡ್ಸ್ ಆದಮೇಲೆ ರೀಸಸ್ಗೆ ಹೋಗ್ತಾನೆ, ಕೆಂಪು ಯೂರಿನ್ ಬರುತ್ತೆ. ಒಬ್ಬ ಡಾಕ್ಟ್ರಾಗಿ ಅವನಿಗೆ ಅನುಮಾನ ಬರುತ್ತೆ. ಇಮ್ಮಿಡಿಯೇಟ್ಲಿ ಅಲ್ಲೇ ಹೋಗಿ ಅವನ ಫ್ರೆಂಡೇನೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ನಾಗಿರ್ತಾನೆ, ಒಂದು ಅಲ್ಟ್ರಾಸೌಂಡ್ ಮಾಡಿಸಿದರೆ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಫ್ ದಿ ಕಿಡ್ನಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಬ್ಬ ಡಾಕ್ಟ್ರಿಗೆ ಗೊತ್ತಾಗಲಿಲ್ವ ಅಂತ. ಅನ್ಫಾರ್ಚುನೇಟ್ಲಿ ಕೆಲವು ಕ್ಯಾನ್ಸರ್ಗಳು ಗೊತ್ತಾಗಲ್ಲ. ಸಪೋಸ್ ಇವನಿಗೆ ಏನಾದರೂ ಒಂದು 6 ತಿಂಗಳು ಮೊದಲೇ ಏನೋ ಹೊಟ್ಟೆ ನೋವು ಇದು ಅಂತ ಅಲ್ಲ, ಬಂದಾಗ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಮೊದಲೇ ಗೊತ್ತಾಗ್ಬಿಡೋದು, ಕೆಲವು ಸಮಯ ಗೊತ್ತಾಗಲ್ಲ. ಅದರಿಂದ ನಿಮ್ಗೆ ಏನಾದರೂ ಈ ರೀತಿಯ ಅನುಮಾನಗಳು ಬಂದಾಗೆ ದಯವಿಟ್ಟು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನು, ಒಬ್ಬ ಸ್ಪೆಷಲಿಸ್ಟು, ನಾನು ಸರ್ಜನ್ ಇದ್ದೀನಿ, ನಾನು ನೋಡಿದ್ಮೇಲೆ ನಿಮ್ಮನ್ನು ಯೂರಾಲಜಿಸ್ಟ್ ಹತ್ರ ಕಳಿಸ್ತೀನಿ ಅಥವಾ ಆಂಕಾಲಜಿಸ್ಟ್ ಹತ್ರ ಕಳಿಸ್ತೀನಿ. ದಯವಿಟ್ಟು ಮಿಸ್ಲೀಡ್ ಆಗಬೇಡಿ. ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಅದೇನೂ ಆಗಲ್ಲ ಬಿಡು, ಹೀಟ್ಗಾಗೈತೆ, ಪಾನಕ ಕುಡಿ, ಮಜ್ಜಿಗೆ ಕುಡಿ ಅಂತ ಯಾರನ್ನ ಹೇಳಿದ್ರೆ ಅವ್ರ ಮಾತು ಕೇಳಬೇಡಿ ನೀವು. ಆ್ಯಂಡ್ ಅನ್ಕ್ವಾಲಿಫೈಡ್ ಡಾಕ್ಟ್ರು, ಅರ್ಧ ಬೆಂದ ಡಾಕ್ಟ್ರು, ಕ್ವಾಕ್ಸ್ ಅಂತೀವಿ ನಾವು, ಅಂಥವ್ರ ಮಾತು ಕೇಳಬೇಡಿ. ಏನೂ ಆಗಲ್ಲ ಬಿಡು, ಅದು ಹಂಗೆ ಹೀಟ್ಗಾಯಿತು, ಉಷ್ಣಕ್ಕಾಯಿತು, ದಯವಿಟ್ಟು ಕೇಳಬೇಡಿ. ನೀವು ಇವತ್ತು ಬಹಳ ಅಡ್ವಾನ್ಸ್ ಆಗಿದೆ ಮೆಡಿಸಿನ್ನು, ಬನ್ನಿ, ಅದರಿಂದ ನಿಮಗೆ ಈ ಕಾಯಿಲೆಯನ್ನು ವಾಸಿ ಮಾಡ್ಬೋದು. ಇವೆಲ್ಲ ಅವೇರ್ನೆಸ್ ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ನಿಮ್ಗೆ ಇದ್ರ ಬಗ್ಗೆ ಗಮನನೇ ಬರ್ತಿರಲಿಲ್ಲ. ಒಬ್ಬ ಫಿಲಮ್ ಆಕ್ಟರ್ ಅಡ್ಮಿಟ್ ಆದಾಗೆ ಇಡೀ ಪ್ರಪಂಚ ಅಲರ್ಟ್ ಆಗಿಬಿಡುತ್ತೆ. ಅದರಿಂದ ಹಾರ್ಟ್ ಬಗ್ಗೆನೂ ನಾನು ಅದಕ್ಕೆ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ನನ್ನ ಅತ್ಯಂತ ಆತ್ಮೀಯ ಪುನೀತ್ ರಾಜ್ಕುಮಾರ್ ಸತ್ತಾಗ ನಾನು ಹಾರ್ಟಿನ ಬಗ್ಗೆ ಮಾತಾಡಿದ್ದೆ. ಇವತ್ತು ಶಿವರಾಜ್ಕುಮಾರ್ ಗುಣವಾಗಿ ಬರ್ತಿದ್ದಾರೆ, ಅದರಿಂದ ಕಿಡ್ನಿ ಟ್ಯೂಮರ್ ಬಗ್ಗೆ ಮಾತಾಡಿದ್ದೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.